ನವದೀಕ್ಷಿತೈ ನೆರವಿ ರಣಭುವಿಯ ಪರಿಯ ವಿಜಯ ರಣಾಭಿಕರ ಜಯ ಧ್ವನಿಪರ ಮಾತ್ರ ಕೃಪಾನು ಭಯಂಕರ ರಣಾಭಿಕರ ಜಯ ಧ್ವನಿಪರ ಮಾತ್ರ ಕೃಪಾನು ಭಯಂಕರ ಮಹಾರಥಿಕ ಬಹುಪದಾದಿ ಪರಿರುತ ಮಹಾರಥಿಕ ಬಹುಪದಾದಿ ಪರಿರುತ ಮಹೋಚ್ಚಾರಿ ಪಟ ಮಹೋಚ್ಚಾಂತ ವಿಜಯ ವಿಜಯ ನವದೀಕ್ಷಿತೈ ನರವಿ ರಣಭುವಿಯ ಪರಿಯ ವಿಜಯ ಅಹಿತ ನಿವಹಯುತ ದುರ್ಗ ಗಜ ಸಹಿತ ಅಹಿತ ನಿವಹಯುತ ದುರ್ಗ ಗಜ ಸಹಿತ ಮೆರವ ವಿಭವ ಮುದಿತ ತುಹಿನ ರೋಚಿ ಕುಲ ಮಹಾಪಿಲಗಿಲ ತುಹಿನ ರೋಚಿ ಕುಲ ಮಹಾಪಿಲಗಿಲ ಕೃಪಾ ಪರಿತ ವಿಜಯ ಪರಿಗಲಿತ ವಿಜಯ ಪರಿತ ಗುರು ವಿಜಯ ಪರಿತ ವಿಜಯ ನವದೀಕ್ಷಿತೈ ನೆರವಿ ರಣಭುವಿಯ ಪರಿಯ ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಇವರು ಯೋಧರನ್ನು ನಾನೊಂದು ಸಾರಿ ನೋಡಿದೆ. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸುವ ಕ್ಷತ್ರಿಯೇದರನ್ನು ನಾನೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ ನೋಡು, ಕೌರವನ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಮಿತ್ರರಾದ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢರಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆಯೇ ಸಿಂಧೂರಾಜನಾದ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವ ರಥಗಳಲ್ಲಿ ಕುಳಿತಿರುವವರೇ ಆ ದುರ್ಯೋಧನನ 98 ಮಂದಿ ಸಹೋದರರು. ಅವರೊಡನೆ ಆ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರೆಯಾಗಿ ಗಂಭೀರ ಮುದ್ರಿಕೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಸ್ವ ಶೋಭಿತ ರಥದಲ್ಲಿ ಶ್ವೇತ ವ್ಯಸನೆದಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನರಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಪಾರ್ಥ ನೋಡು, ಆತನೇ ನಿಮ್ಮ ಪೂಜ್ಯ ಪಿತಾಮಹನು, ಈ ಭರತ ವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ನಮಸ್ಕರಿಸು. ಅಗ್ನಿ ಮಾನವ ಭೀಷ್ಮನ್ ಕುರುಪಿತಾಮನ್, ಇದೋ ನಿನಗೆ ವಂದಿಸುವನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆ ನಿನ್ನನ್ನು ತಿಳಿಸಬಲ್ಲೆ. ಇದೇನು ಅರ್ಜುನನ ಪತನವೇ ಅಥವಾ ಉದ್ಧಾನವೇ? ಏಕೆ ಮಿತ್ರ, ಏಕೆ? ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಏನಾಯಿತು ಪಾರ್ಥ? ಜನಾರ್ದನ ಜನಾರ್ದನ ಜನಾರ್ದನ
ಪರಮಾತ್ಮ ವಾಸುದೇವ. ಏನಾಯಿತು ಪಾರ್ಥ? ಜನಾಹಿಲ ಹರಿ ಈ ರೂಪಾಯಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಏನಾಯಿತು ಮಿತ್ರ? ಸಾಧಿಸಲೆಂದು ಹರಿ ಇರುದೆವನು ಸಾಧಿಸಲೆಂದು ಹರಿ ಇರುದೆವನು ಸಾಧಿಸಲೆಂದು ಹರಿ ಇರುದೆವನು ಪರಮಾತ್ಮ. ಏನಾಯಿತು ಮಿತ್ರ? ಸಾಧಿಸಲೆಂದು ಹರಿ ಇರುದೆವನು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆ ಹರಿ ಬೇಡುವೆ. ಪರಮಾತ್ಮ ವಾಸುದೇವ. ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನ ಗುರು ಹಿರಿಯರನು ಕೊಲ್ಲಲಾರೆನ ಗುರು ಹಿರಿಯರನು ಕೈಲಿರುವ ಗಾಡಿ ವಜಾರಿತು ಕೈಲಿರುವ ಗಾಡಿ ವಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆ ಹರಿ ಬೇಡುವೆ. ಜನಾರ್ದನ ಜನಾರ್ದನ ಏನು ಹೇಳಲು ಕೃಷ್ಣ. ಅಂಗ ಪ್ರತ್ಯಂಗಗಳಲ್ಲಿ ದಾರುಣ್ಯ ಜೋಲಿ. ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರವಂತೆ ಮಗುವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನದ ರೋಮಾಂಚನ ಹುಟ್ಟುತ್ತಿರುವುದು. ನಾಲಿಗೆ ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಿಸುತ್ತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲಿ ಎಷ್ಟೋ ಜನರ ದಮನೆಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು ಪರಮಾತ್ಮ. 3 ಲೋಕದ ಸಾರ್ವಭೌಮ ಪದವಿಸರವಾಗಿ ಈ ಜಾತಿ ವರೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು. ಈ ಯುದ್ಧವು ಖಂಡಿತವಾಗಲು ಬೇಡ. ರಥವನ್ನು ಹಿಂದಿರುಗಿಸಿ ಮಿತ್ರ. ಈ ವಿಷಮೋಸ್ತರದಲ್ಲಿ ಇಂತಹ ಕಸ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಮಿತ್ರ? ಕ್ಷತ್ರಿಯ ವೀರನಾಗಿ ಅನರ್ಹನಂತೆ ವರ್ತಿಸಬೇಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ.
ಕದಂಬಿ ಸ್ವಮಹಂ ಸಂಖ್ಯೆ ದ್ರೋಣಂಚಂ ಮಧುಸೂದನ. ಪರಮಾತ್ಮ ವಿಸುಬೆ ಪ್ರತಿಯುಸ್ತಾಗೆ ವಿಸುಬೆ ಪ್ರತಿಯುಸ್ತಾಗೆ ಪೂಜ್ಯಾರವರುರ ಸೂದನ. ಪರಮಾತ್ಮ ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ಕೊಡುವುದು ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರತಿ ಶ್ರೇಷ್ಠಕರವಾದ ಜೀವನ. ಬಂಧು ಬಾಂಧವರ ರಕ್ಷೆಯಿಂದ ಒದೆಯುವುದು ರಾಜ್ಯ ಭೋಗವನ್ನು ಅನುಭವಿಸಿ ಇಚ್ಛೆಯೂ ನನಗಿಲ್ಲ. ಅಸಸ್ವತ ರಾಜಲೋಪಗೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಗೊಳಿಸಲು ನನ್ನಿಂದಾಗದ ಪರಮಾತ್ಮ. ಸ್ವಜವದನೆಯೂ ಸಮ್ಮತವಲ್ಲ. ಯಾರನ್ನು ಯಾರು ಒದಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬೀಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ. ಅವಿನಾಶಿ ಆದ ಆತ್ಮ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಎಂದಿಗೂ ಅದರ ಸಲುವಾಗಿ ದುಃಖಿಸಲಾರನು. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿದೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಮನುಷ್ಯನ ಆತ್ಮದ ಅನಂತ ಪ್ರವಾಸದ ಎರಡು ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಎಂದು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಯುದ್ಧವನ್ನು ಪಾಲನೆ ಮಾಡು ಪಾರ್ಥ. ಬಂಧು ಬಾಂಧವ ಗುರು ಹಿರಿಯರ ನಾನೆಂತು ಒದಿಸಲೇ ಸಮರ ಬೇಡ ಮುಕುಂದ 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 ಕೃಷ್ಣ. ಕೃತಸ್ವಾ ಕಸ್ಮಲಭಿದಂ ವಿಷಮೇ ಸಮುಪಸ್ಥಿತಂ ಕರ್ತವ್ಯಂ ಮಾನವ ಧರ್ಮಂ. ಧರ್ಮ ರಕ್ಷಕನು ನಾನಿರೆ ಬರಿದೇಕೆ ಕಳವಳ ಪಡುವೆ. ಅರ್ಜುನ, ಪರಮಾತ್ಮ ಧರ್ಮ ರಕ್ಷಕನು ನಾನಿರೆ ಬರಿದೇಕೆ ಕಳವಳ ಪಡುವೆ. ಮರುಳೇ ಮರುಳೇ ಅಪಕೀರ್ತಿ ಬರುವುದು ಅದಂತಿರಲಿ. ಸಾರ್ಥಕ ಜೀವನಕ್ಕೆ ಮರಸಿಡಿ ನುಡಿಸಲೇ ಬಂಧು ಬಾಂಧವ ಗುರು ಹಿರಿಯರನ್ನೇ ಕಳೆಕೊಂಡು ಪಾಪದ ಹೊರೆಯ ಧರಿಸಲಯ್ಯ. ಮುಕುಂದ
ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನಕಾರಿ ಅನರ್ಥ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಮರಣಕ್ಕಿಂತ ಘೋರ ತರವಾದುದು. ಶತ್ರುಗಳು ಹೇಡಿ ಎಂದು ಹಾಡಿಕೊಳ್ಳುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವು ಧರ್ಮ ಉದ್ಧಾರವೋ ಉಭಯ ಭ್ರಷ್ಟರಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ವಲನಾಗು. ಫಲ ಅಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಹಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣವನ್ನು ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಕ್ಷಿಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗೆ, ನಿನಗಲ್ಲ. ನಾನು ಜನ್ಮ ಜಲಾರಾಯಿತನು, ಹವ್ಯಾತ್ಮಕನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಉದ್ದೇಶದ ಅವತಾರಗಳು. ಅರ್ಜುನ, ನಿನ್ನ ಅವತಾರದ ಗುರುತುಗಳೇ, ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಕಿರೀಟಿ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರೋಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಸ್ಮಯ ಜಗತ್ತನ್ನು ಬೆಳಗುವೆನು. ಜಗತ್ತಿನ ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ಪರಾವಸ್ತು ನಾನು. ಪಾರ್ಥ, ನಾನು ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಸ್ಮಯ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗು ಆಗಿರುವೆನು. ಪಾರ್ಥ, ನನ್ನ ವಿಭೂತಿಯು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯವೇ ನಡೆಯುವುದು. ಪಾರ್ಥ, ಪ್ರಳಯವೇ ನಡೆಯುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರೀಶ್ವರ. ಹೇಗೇಶ್ವರ, ನಿನ್ನ ವಿಶ್ವರೂಪವನ್ನು ಮಾಡಿ ನನ್ನ ಕೃತಜ್ಞನಾಗಿ ಮಾಡುವ. ಯದಾಯ ಧರ್ಮ ಸದಾಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಂಭವಾಮಿ ಯುಗೆ 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 ಯುಗೆ. ಅರ್ಜುನನಾದ ವೇದವ್ಯಾಸನಾದ ಅಂಥದ್ದೇನೂ ಇಲ್ಲ, ಯಾವುದು ನಾನಲ್ಲವೋ. ಅಂಥ ಯಾವುದೇ ಸ್ಥಳವಿಲ್ಲ ಎಲ್ಲಿ ನಾನಿಲ್ಲವೋ. ನಾನೇ ಸಮಯವೂ ಹೌದು, ನಾನೇ ಜೀವನ ಹಾಗೂ ಮೃತ್ಯುವೂ ಹೌದು. ಅರ್ಜುನ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮನುಷ್ಯರ ಮೃತ್ಯುವಾಗಿ ನಿಂತಿರುವೆ ನಾನು. ನೀನೊಂದು ವೇಳೆ ಶಸ್ತ್ರವನ್ನು ಎತ್ತದಿದ್ದರೂ ನಾನು ಇವರೆಲ್ಲರ ವಧೆ ಮಾಡುತ್ತೇನೆ. ಅರ್ಜುನ, ತಥಾಸ್ತು ಪಾರ್ಥ, ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು.
ಯದಾಯ ಧರ್ಮ ಸದಾಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟುತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ತಥಾಸ್ತು ಪಾರ್ಥ, ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಧಾರಾಳ ಕಾಲ ಸ್ವರೂಪವನ್ನು ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸು. ಇದೋ ನೋಡು ನನ್ನ ವಿಶ್ವರೂಪವನ್ನು. ಯುದ್ಧ ಮಾಡು ಅರ್ಜುನ, ಯುದ್ಧ ಮಾಡು. ಎಂತ ಭಯಾನಕರ ರೂಪವದು. ಮಾನವನ ಚಕ್ಷುಗಳಿಂದ ನೋಡಲಾನು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಗಳ ನೆಬ್ಬಿಸುವ ಇನ್ನ ಸುಧಾ ಮಧುರವಾದ ಮಂದವಾಸವನ್ನು, ಗೋಪಿಕಾ ವಲ್ಲವ ಲಲಲಾ ಚಿತ್ತರಂಜಿಕವಾದ ನಿನ್ನ ಸುಧಾ ಮಧುರವಾದ ಮಂದವಾಸವನ್ನು ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ಬೆಳಗು ನೀನಾಗಿ ಚಿರಚಿತ್ತವಾಯ್ತು ದೇವಾ. ಕಿಂಕರನ ಮೊರೆಯೋ ಕರುಣಾ ಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿದಾರಿ ಗಿರಿದಾರಿ. ಪರಮಾತ್ಮ ವಾಸುದೇವ, ದಯಮಾಡಿ ನಿಮ್ಮ ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಭಕ್ತಿಯ ಕರುಣಿಸು ರಾಧಾ ರಮಣ, ಭಕ್ತಿಯ ಕರುಣಿಸು. ನೋಡಲಾರೆ ಪ್ರಭು ಇನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನ್ನು ಕೃಷ್ಣ. ಮಾಡು ಕೃಪೆಯನು ಪಾಮರ ನನ್ನಳು
ಭೀಕರ ರೂಪದ ಬೇಗೆಯ ಸೈಸನು ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಬಂದು ಬಳಲಿದೆ, ದಾರಿ ಕಾಣದೆ ಬಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಮುಕ್ತಿಯ ಕರುಣಿಸುನಿ. ಭಯವನ್ನು ಬಿಡು ಪ್ರಾಣಸಖ. ಶಂಖ ಚಕ್ರ ಶೋಭಿತನಾದ ಈ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರದ ಮಧ್ಯೆ ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಧನುರ್ಮಾನಗಳನ್ನು, ಸಮರ ಗೀತೆಯನ್ನು ಮೊಳಗಿಸು. ಅಗ್ನಿ ಮಾಧವ. ಛಲದೊಳಗೆ ಬಲದೊಳಗೆ ತಪಗೈಯುವನು ಕೊಲ್ಲುವುದೇ, ತಪಗೈಯುವನು ಕೊಲ್ಲುವುದೇ. ಇಲ್ಲಿ ಕೊಲ್ಲರ ನಿಮ್ಮ ಕೊಲ್ಲುವ ನೀಗಲಿ ಕೊಲ್ಲುವ ನೀಗಲಿ ಕೊಲ್ಲುವ ನೀಗಲಿ. ಛೇ ಛೇ, ಎಲ್ಲರೂ ಹೇಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ದೃಢಾಸ್ತ್ರದಿಂದ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲವಲ್ಲ. ಈ ಕುರುಕ್ಷೇತ್ರದ ರಕ್ತದಲ್ಲಿ ನಡೆದಾಡಿ ಎಲ್ಲೆಲ್ಲಿ ಹುಡುಕಾಡಿದರೂ ಮೃತ್ಯುನ ಅಂತಿಮವೇ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯವನ್ನೆಲ್ಲ ಹರಿಸಿದನು. ಈ ಭೀಷ್ಮನನ್ನು ಎದುರಿಸಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲವಲ್ಲ. ಛೇ ಛೇ, ಭರತವರ್ಷದೊಂದಿಗೆ ನಿರ್ಮೂಲವಾಗಿ ಹೋಯ್ತೆ. ಸಾಹುದಾನ ಗಂಗೆಯ ಸಾಹುದಾನ. ಈ ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಆಹಾ, ಎಂಥ ಮಹಿಮಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಕುಳಿತು ಅಸ್ತಿನ ಜಗತ್ತಿನೊಡನೆ ಸ್ಥಿರವಾದ ದೈವಸ್ಥ ಸಮ್ಮೇಳನ. ಜೀವನ ಸಂಗ್ರಮದಲ್ಲಿ ಹಾಗೆ ದೇಹೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಶ್ವಗಳನ್ನು ಆತ್ಮನು ನಡೆಸುವಂತಹ ಧನ್ಯ ಧನಂಜಯ ಧನ್ಯ. ಆದರೆ ಯುದ್ಧದಲ್ಲಿ ಮಾತ್ರ ವಿಸ್ತರವಿಲ್ಲ. ಯುದ್ಧಕ್ಕೆ ಸಿದ್ಧರಾಗು ಪಾರ್ಥ. ತಾತ, ಈ ಬಾಲಕನ ಅಭಿನಯನೂ ಸಮಿಸು. ಯುದ್ಧ ಕಾತುರಾದ ನಿನ್ನ ಸಮ್ಮುಖದಲ್ಲಿ ಈ ಎನ್ನ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಹಸ್ತನಾಗಿ ಹಂಬನ್ನು ಬಿಡು. ಭೀಷ್ಮನೆಂಬ ಅಭಿಮಾನವನ್ನು ವ್ಯರ್ಥ ಮಾಡು. ಪರಮಾತ್ಮ, ನನ್ನನೇಕೆ ಈ ಗುರುವದೆಗೆ ಪ್ರಚೋದಿಸುತ್ತಿರುವ ಪರಮಾತ್ಮ? ತಾತನ ಮೇಲೆ ಪ್ರಾಣ ವಿಯೋಗ ಮಾಡೋ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ, ಅಲ್ಲಿ ಬೆಂಕಿಯನ್ನು ಹೊತ್ತು ಸಾಲದೆ ಘಾತಕ ಕೆಲಸ ಮಾಡಲು ನಿನಗೂ ಸಹ ಬಂದಿರುವೆಯ? ಪಾಂಡವರನ್ನು ಯಜ್ಞ ಪಶುಗಳನ್ನು ತಿಳಿದು ತಂದು ಈ ಕುರುಕ್ಷೇತ್ರ ಬಲಪೀಠದಲ್ಲಿ ಬಲಿ ಕೊಡುವುದೇ ನಿನ್ನ ರಾಜ್ಯತಂತ್ರ ಉದ್ದೇಶವನ್ನು ತೋರುತ್ತಿರುವುದು. ಕೇಳು ಕೃಷ್ಣ, ಕೇಳು ಕೃಷ್ಣ, ಇಂದ್ಯಾರಿಗೂ ಉಳಿಗಾಲವಿಲ್ಲ. ಈ ಭಾರ್ಗವ ಭೀಷ್ಮನನ್ನು ದುರ್ಯೋಧನ ಅಜಾತ ಶತ್ರುವಾಗಿ ಮಾಡಲು ತಪಸ್ಸಗೈದು. ಇನ್ನು ಎಷ್ಟೊಂದೇನು ಸರಿಸು. ಧನಂಜಯ, ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನ್ನು ರಕ್ಷಿಸಕು. ನೀನೆಂತ ಕಾಪುರುಷನೆ. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ನೀನೆಂತ ಕಾಪುರುಷನೆ. ಹೋಗು, ನಿನ್ನ ಸಹಾಯವೂ ಬೇಡ. ಇಂದು ಈ ಕೃಷ್ಣನ ಪ್ರಸ್ತುತ ಜಾಗೃತವಾಗಿ ಕುರುಕ್ಷೇತ್ರದಲ್ಲೊಂದು ನಾವು ಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಶಾಂತನಾಗು ಮಹಾವೀರ. ನೀನು ಪಾಂಡವರ ಏಕಮಾತ್ರ ಗತಿ. ಈ ಯುದ್ಧದಲ್ಲಿ ಅಸ್ತ್ರದಾನ ಮಾಡುವುದಿಲ್ಲ ನನ್ನ ಶಪಥವನ್ನು ಮರೆತಿರುವೆ. ನಿನ್ನ ಸಮ್ಮುಖದಲ್ಲಿ ಭೀಷ್ಮನ ವಧೆಯು ಖಂಡಿತ ಎಂದು ತಿಳಿದುಕೋ. ಬಾ ಮಾಧವ ಬಾ, ನನ್ನ ಮನ ಭಿಕ್ಷವನ್ನು ಪೂರ್ಣ ಮಾಡು. ಚಕ್ರಪಾಣಿ ನಿನ್ನ ಹಾವೇಕನ್ನು ನಾನು ನಂಬಿದ ನನ್ನ ಸಂಬಾರ. ಶಾಂತನಾಗು ಮಹಾವೀರ. ಯುದ್ಧದಲ್ಲಿ ಅಸ್ತ್ರದಾನ ಮಾಡುವುದಿಲ್ಲೆಂದು ಸಪ್ತವನ್ನು ಮರೆತಿರುವೆಯ. ನೀನು ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ
ಭೀಷ್ಮನ ವಧೆಯು ಖಂಡಿತ ಎಂದು ತಿಳಿದುಕ. ಭೀಷ್ಮ ಮರಣಕ್ಕೆ ಸಿದ್ಧನಾಗು. ಯಾರೀ ಬಾಲಕ ಈತನ ದೃಷ್ಟಿ ಅಂಬೆ, ಯಾರೀ ಬಾಲಕ ಈತನ ದೃಷ್ಟಿಯ ಮಿಂಚಿನಂತೆ ಭೇದಿಸಿ ಬಹುದಿನಗಳ ದುಃಖವು ನನ್ನ ನೆನಪಿಗೆ ತರುತ್ತಿದ್ದಿಲ್ಲ. ಓಹೋ ಹಂಬೆ, ನನ್ನಿಂದ ಪರಿತಪ್ಪಾದ ಕಾಶಿರಾಜ ಮಗಳು ಹಂಬೆ ತನ್ನ ಸಹಜವಾದ ವೇಷವನ್ನು ತ್ಯಾಗ ಮಾಡಿ ನಪಂಸಕ ವೇಷವನ್ನು ಧಾರಣ ಮಾಡಿದಳು. ಹಂಬೆ, ಇಂದು ನಿನ್ನ ವೇಷ ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನ ವಧಿಸುವ ಉತ್ಕಟಾಕ್ಷೆ. ಇಷ್ಟೊಂದು ವಂಚನೆ ವಾಸುದೇವ. ಈ ಭೀಷ್ಮನ ಬಾಣಗಳಿಗೆ ಹೆದರಿ ಈ ನಪಂಸಕನಿಗೆ ಶರಣ ಹೋದೆಯ. ಈ ಕುರುಕ್ಷೇತ್ರದಲ್ಲಿ ನಿನ್ನ ಅಭಿಸಂಧಿ ಫಲಿಸಲು ನನ್ನ ಮರಣ ಅಗತ್ಯವಾದರೆ ಇದು ನೋಡು, ನನ್ನ ಅಸ್ತ್ರಗಳೇ ತ್ಯಾಗ ಮಾಡು. ಆದರೆ ಸ್ತ್ರೀಯರು ಮತ್ತು ನಪಂಸಕದಲ್ಲಿ ಈ ಭಾರ್ಗವ ಭೀಷ್ಮನು ಅಸ್ತ್ರದಾನ ಮಾಡುತ್ತಿಲ್ಲ. ಸಾರಥಿ ರಥವನ್ನು ನಿಲ್ಲಿಸು. ಪಾರ್ಥ, ಹತ್ತ ನೋಡು, ಭೀಷ್ಮನು ಹತನಾಗಿ ಭೂಮಿಗೆ ಬೀಳುತ್ತಿರುವನು. ಆ ವೀರ ಸೆಕಾಮಣಿಗೆ ಸಯಗಳಿಂದ ಉಚಿತವಾದ ಸಯವನ್ನು ರಚಿಸು. ದೇವರ ತನ್ನ ದೇಹವು ಭೂಮಿಗೆ ಬೀಳಬಾರದು. ಅಗ್ನಿ ಮಾಧವ. ಪೂಜೆ ಪಿತಾ ಪಾರ್ಥನ ಕೀರ್ತಿಗೆ ಕಠಿಣ ಕಾರ್ಯಗಳು. ಪೂಜೆ ಪಿತಾ ಮರಣ ಪಾರ್ಥನ ಕೀರ್ತಿಗೆ ಕಠಿಣ ಧಾರೆಯಳು. ಪೂಜೆ ಪಿತಾ ಪರಮಾತ್ಮ. ಭಾರತ ನೇಯದ ಭಾಗ್ಯದ ಜ್ಯೋತಿಯ ಭಾರತ ನೇಯದ ಭಾಗ್ಯದ ಜ್ಯೋತಿಯ ಅಂತಿಮಗೊಳಿಸಿ ಅಪಕೀರ್ತಿ ಘನಯಾಗೆ. ಅಂತಿಮಗೊಳಿಸಿ ಅಪಕೀರ್ತಿ ಗೊರೆಯಾಗೆ. ಬಣ್ಣಿಸಬೇಕೆನ್ನ ದಾರೆಯರು ಪೂಜೆ ಪಿತಾಮಹನ. ಪೂಜೆ ಪಿತಾಮಹನ ಕಾರಣ ಪಾರ್ಥನ ಗೀಲಿಗೆ ಕಠಿಣ ಧಾರೆಯರು. ಪೂಜೆ ಹತ್ತು ದಿನಗಳ ಗೋರು ಇದ್ದು ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಭಾವಿಸಿದ್ದನು. ಆದರೆ ದ್ರೋಣನ ಚಕ್ರವನ್ನು ನೋಡಿ ನನ್ನ ಆಸೆಯು ಭಂಗವಾಗಿತ್ತು. ಯುವದ ಮಹಾದ್ವಾರದಿಂದ ಸಮಂದ್ರೋಣನೆ ಧನುದ್ವಾರ ನಿಂತನು. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಸನಾಗಿ ಹಿಂದಿರುಗಿದ್ದೆನು. ಕೃಷ್ಣ ಅರ್ಜುನರಿದ್ದರೆ ಚೆನ್ನಾಗಿರ್ತಿತ್ತು. ಅಗ್ರಜ, ಕೃಷ್ಣ ಅರ್ಜುನರು ಯುದ್ಧದ ಭೂಮಿಯ ಮತ್ತೊಂದು ಭಾಗದಲ್ಲಿ ಸಂಸಪ್ತಗಳನ್ನೇ ಕಾಪಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗಲು ಸಾಧ್ಯವಿಲ್ಲ ಅಗ್ರಜ, ಸಾಧ್ಯವಿಲ್ಲ. ಈಗ ಇದ್ರ ಉಪಾಯವೇನು? ಇದಕ್ಕೆ ಒಂದು ಉಪಾಯವನ್ನೇ ಚಿಂತಿಸಲೇಬೇಕು.
ಇಲ್ಲವಾದರೆ ನಮಗೆ ಅಪಜಯವೇ ಖಂಡಿತ. ಎಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗರುಡುವಾಗ ನನ್ನ ಪೂಜ್ಯ ತಂದೆ ಕವಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಹೇಳುವೆನು ಕೇಳಿ. ಹಲೆ ಹಲೆ ಹಿಡಿದು ದ್ರೋಣನ ಚಕ್ರವ್ಯೂಹ ಹಲೆ ಅಭಿಮಾನಿಯು ದೊಡ್ಡಪ್ಪ, ಈಗ ನಮಗೋಗದಿರುವ ಅಂತ ಆಪತ್ತೇನು ದೊಡ್ಡಪ್ಪ? ಬಾಪು ಅಭಿಮಾನಿಯು ಅಭಿಮಾನ್ಯು, ದ್ರೋಣನ ಚಕ್ರವು ಭೇದಿಸುವ ಶಕ್ತಿಯೂ ನಮ್ಮಲ್ಲಿಲ್ಲ. ಅಗ್ರಜ, ಅಭಿಮಾನುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿ. ಬಾಪು ಅಭಿಮಾನ್ಯು, ಬಾಪು ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮಾನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೂ ಈ ಕೆಲಸವೂ ನಿನ್ನಿಂದ ಆಗತಕ್ಕದ್ದು. ನಾವೆಲ್ಲರೂ ಜೀವಿಸಿದ್ದು ಆ ದುಸ್ಸಾಧ್ಯವಾದ ಕೆಲಸಕ್ಕೆ ನೀನು ಕಳುಗುವುದು ಲೋಕಾಭಿಮತ ಅನ್ನುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರಾತೇಜದ ತಿರ ಪ್ರಕಾಶದಿಂದ ಅದು ಜಾಜ್ವಲ್ಯಮಾನವಾಗಿ ವಿಜೃಂಭಿಸುತ್ತಿದೆ. ಸಾಹಸದ ಪ್ರಭಾ ಫಲಕದಿಂದ ಅದು ಪ್ರತಿಬಿಂಬಿತವಾಗಿ ವಿಜೃಂಭಿಸಿದೆ. ನನ್ನನ್ನು ಮಗನಾಗಿ ಪಡೆದ ಧನಂಜನು ಆನಂದಾಶುಗಳನ್ನು ಸುರಿಸಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶುಗಳನ್ನು ಸುರಿಸಲಿ. ಯೋಗ್ಯ ಹೆಸರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರದ ನಿಯಮ. ಶತ್ರು ಸಂಹಾರಕ್ಕೆಂದು ಹಿಡಿದ ಖಡ್ಗದಿಂದ ತಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯ ತಿಳಿದಿದ್ದೆನು. ಈಗ ಅದಕ್ಕೆ ಅವಕಾಶವು ದೊರಕಿರುವುದು ತಂದೆ. ಅದನ್ನು ವ್ಯರ್ಥ ಮಾಡಬೇಡಿ. ನನಗನುಮತಿಯನ್ನು ಕೊಡಿ. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿ. ಈ ವೀರ ಬಾಲಕನ ಉತ್ಸಾಹದ ಮೇಲೆ ಜಲಸಂದನೆಯಾಗದಿರಲಿ. ಅಭಿಮಾನುವಿನ ಒಳಗೆ ನುಗ್ಗಿದಾಗ ನಾನು ಸಹ ಅವನ ಸಹಾಯಕ್ಕಾಗಿ ನಿಲ್ಲುವೆನು. ಅವನಿಗೆ ಅಪ್ಪಣೆಯನ್ನು ಕೊಡಿ. ಜಯಶೀಲ ಜಯಶೀಲ ನೀ ಕಂದ ಕಂದ
ಭಯವಿಲ್ಲ ಮಗೆ ಕುಮಾರ. ಸುಕುಮಾರ ರೇ ಭಯವಿಲ್ಲ ಮಗೆ ಹೋಗಿ ತರಳನ ಜಯಿಸಿ ಬಾರ. ಹೋಗಿ ತರಳನ ಜಯಿಸಿ ಹೋಗಿ ಹರಸಿ ಕಳಿವೆ ನಿಮ್ಮನು ನಾನು. ಹರಸಿ ಕಳಿವೆ ನಿಮ್ಮನು ನಾನು. ಮುರಗಲನ ದಯ ಒದಗಲಿ ನಿಮಗೆ. ಮುರಗಲನ ದಯವೋ ಒದಗಲಿ ನಿಮಗೆ. ಹೋಗಿ ಬಾರೈ ನೀ ಕಂದ ಕಂದ. ಅಭಿಮಾನಿಯು ಭೀಮಾನಿವಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲೇ ಇಟ್ಟಿರುವನು. ಬಾಲಕನನ್ನು ಜೋಪಾನವಾಗಿ ನೋಡಿಕೊಂಡು ಬಾ. ಯುದ್ಧ ರಂಗದಲ್ಲಿ ಒಂದು ಕ್ಷಣವು ಇವನ ಕೈ ಬಿಡಲಾಗದು. ಅಪ್ಪಣೆ ಅಗ್ರಜ. ಧನಂಜಯನ ಪ್ರಾಣ ಪದಕವು ಹಚ್ಚಳಿಯದಂತೆ ಅವನ ಕೈ ಸೇರಲಿ. ಹೋಗಿ ಬನ್ನಿ. ಅಪ್ಪಣೆ ಅಗ್ರಜ ಬನ್ನಿ.